ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ರಾಮ್ ಕುಳಿತಿದ್ದ ಜಾಗಕ್ಕೆ ಯಾರೋ ನಡೆದು ಬರುತ್ತಿರುವಂತೆ ಶಬ್ದ ಕೇಳಿಸುತ್ತಿದೆ. ರಾಮ್ ಕುಳಿತಿದ್ದ ಜಾಗ ಪೂರ್ತಿ ಕತ್ತಲೆಯಾದ್ದರಿಂದ ಅವರಿಗೆ ಅದೇ ಸರಿಯಾದ ಜಾಗ ಅಂದು ಅಲ್ಲೇ ಬಂದು ನಿಲ್ತಾರೆ. ಶರ್ಮಿಳಾ ಮನೆಯ ಹಿಂದಕ್ಕೆ ಬಂದವಳೆ, ಏನಣ್ಣ ಯಾಕೆ ಲೇಟ್ ಮಾಡಿದ್ರಿ? ನಿಮಗೋಸ್ಕರನೇ ಕಾಯ್ತಿದ್ದೆ ನಾನು ಅಂದಾಗ, ನಾವು ಎಲ್ಲವನ್ನೂ ರೆಡಿ ಮಾಡಿ ಬರಬೇಕು ಅಲ್ವಾ, ಅದಕ್ಕೆ ಲೇಟ್ ಆಯ್ತು. ನೀನು ಕಾಯ್ತಾ ಇರ್ತೀಯ ಅಂತಾನೆ ಬಂದಿದ್ದು. ಅವರು ಖಂಡಿತವಾಗಿಯೂ ನಾಳೆ ಬರ್ತಾರೆ ತಾನೆ ಅಂತ ರಾಜಶೇಖರ್ ಕೇಳ್ತಾನೆ. ಡೆಲ್ಲಿಯಿಂದ ಸಂಜೆ ಫೋನ್ ಮಾಡಿದ್ರು, ಅತ್ತೆ ಮಾವ ಇಬ್ಬರು ಮಾತಾಡಿದ್ರು, ಎಲ್ಲವೂ ಸರಿಯಾಗಿ ಭಾಗ ಆಯ್ತಂತೆ. ನಾಳೆ ಅವರು ಬರುವುದು ಕನ್ಫರ್ಮ್ ಅಂತಾಳೆ. ಸರಿ, ಹಾಗಿದ್ರೆ ನಾಳೆ ನಾವು ಒಂದು ಕಾರನ್ನು ರೆಡಿ ಮಾಡಿಕೊಂಡಿದ್ದೀವಿ. ನಮ್ಮ ಜೊತೆ ಒಂದಿಬ್ಬರು ಮಾತ್ರ ಬರುತ್ತಾರೆ ಅಷ್ಟೇ. ಹೆಲಿಕಾಪ್ಟರ್ನಿಂದ ಅವರು ಇಳಿದು ಸ್ವಲ್ಪ ದೂರ ಬರುತ್ತಿದ್ದಂತೆ ಅವರಿಗೆ ಕ್ಲೋರೋಫಾರಂನಿಂದ ಜ್ಞಾನ ತಪ್ಪಿಸಿ ಒಡವೆಗಳ ಪೆಟ್ಟಿಗೆಯನ್ನು ಅಲ್ಲಿಂದ ಎತ್ತಿಕೊಂಡು ನಮ್ಮ ಕಾರಿನಲ್ಲಿ ತಗೊಂಡು ನಾವು ಒಂದು ಜಾಗದಲ್ಲಿ ಮುಚ್ಚಿರ್ತೀವಿ. ನಾವು ನಾಳೆಯೇ ಊರು ಬಿಟ್ಟು ಹೋದರೆ ನಿಮ್ಮ ಮನೆಯವರಿಗೆ ಖಂಡಿತ ನಾವೇ ಮಾಡಿರೋದು ಅಂತ ಡೌಟ್ ಬರುತ್ತೆ. ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇ ಕೊಡ್ತಾರೆ. ಆಗ ನಾವು ಎಲ್ಲೇ ಇದ್ದರೂ ನಮ್ಮನ್ನು ಹುಡುಕಿ ಜೈಲಿಗೆ ಹಾಕ್ತಾರೆ. ಅದಕ್ಕೆ ನಮಗೆ ಈ ವಿಷಯವೇ ಗೊತ್ತಿಲ್ಲ ಅನ್ನುವಂತೆ ಇರಬೇಕು. ಆ ವಿಷಯ ತಣ್ಣಗಾದ ಮೇಲೆ ನಾವಿಬ್ಬರು ಇಲ್ಲಿ ಕೆಲಸ ಬಿಟ್ಟು ವಾಪಸ್ ಬೆಂಗಳೂರಿಗೆ ಹೋಗ್ತೀವಿ ಅಂತ ಹೇಳಿ ಹೋಗ್ತೀವಿ. ನೀನು ವಿನೋದ್ ಜೊತೆ ಯಾವುದಾದರೂ ವಿಷಯಕ್ಕೆ ದೊಡ್ಡ ಜಗಳ ಮಾಡಿಕೊಂಡು ನೀನು ಬೆಂಗಳೂರಿಗೆ ಬಂದು ಬಿಡು. ಅಷ್ಟರಲ್ಲಿ ನಾವು ಆ ಒಡವೆಗಳನ್ನು ಮಾರಿ ದುಡ್ಡು ಮಾಡ್ಕೊಂಡಿರ್ತೀವಿ. ನೀನು ಬಂದ ಮೇಲೆ 3 ಜನನು ಫಾರಿನ್ಗೆ ಹೋಗಿ ಸೆಟಲ್ ಆಗಿ ಬಿಡೋಣ ಅಂತಾನೆ. ನೀವು ಹೇಳಿದ್ದೆಲ್ಲ ಸರಿಯಾಗಿದೆ, ಆದರೆ ಇನ್ನೂ ಸ್ವಲ್ಪ ದಿನ ಈ ಮನೆಯಲ್ಲೇ ಆ ವಿನೋದ್ ಜೊತೆನೇ ಇರಬೇಕಾ? ಅಪ್ಪಿತಪ್ಪಿಯೂ ಅವರು ನನ್ನನ್ನು ಮಾತಾಡಿಸೋಲ್ಲ. ಇನ್ನು ನೀವು ಹೇಳಿದ ಹಾಗೆ ಜಗಳ ಏನಕ್ಕೆ ಆಡ್ಲಿ? ನಾನು ಇವತ್ತೇ ಕೊನೆಯ ದಿನ ಈ ಮನೆಯಲ್ಲಿ ಅಂದುಕೊಂಡಿದ್ದೆ, ಮತ್ತೆ ಈಗ ಇಲ್ಲೇ ಇರ್ಬೇಕಾ? ಆ ಮಗುವನ್ನು ಇಲ್ಲೇ ಬಿಟ್ಟು ಆರಾಮವಾಗಿ ಯಾವಾಗ ಬರ್ತೀನೋ ಅಂತ ಅನಿಸಿಬಿಟ್ಟಿದೆ ಅಂದಾಗ, ಇನ್ನು ಸ್ವಲ್ಪ ದಿನ ಶರ್ಮಿ, ಆಮೇಲೆ ನಾವು ಅಂದುಕೊಂಡ ಹಾಗೆ ಆರಾಮವಾಗಿರಬಹುದು. ಇನ್ನೂ ಹೆಚ್ಚು ಹೊತ್ತು ಇಲ್ಲಿರಬಾರದು. ನಿನ್ನ ಮನೆಗೆ ಅವರು ಕಳೆದುಕೊಂಡು ಅಂತ ಮನೆಗೆ ಬಂದಾಗ ನಿನ್ನ ಮನೆಗೆ ಅವರು ಕಳೆದುಕೊಂಡು ಅಂತ ಮನೆಗೆ ಬಂದಾಗ ನಿನಗೆ ಗೊತ್ತಾಗುತ್ತೆ ನಮ್ಮ ಕೆಲಸ ಆಗಿದೆ ಅಂತ. ಈಗ ನೀನು ಹೋಗಿ ಮಲಗು, ನಾವು ಹೋಗ್ತೀವಿ. ಯಾರಾದ್ರೂ ನೋಡಿದರೆ ಕಷ್ಟ ಅಂತ ಇಬ್ಬರು ಅಲ್ಲಿಂದ ಹೊರಟರೆ ಶರ್ಮಿ ಕಳ್ಳ ಹೆಜ್ಜೆ ಇಡುತ್ತಾ ಅಲ್ಲಿಂದ ಮನೆಯೊಳಗೆ ಬಂದು ಬಾಗಿಲು ಹಾಕಿ ರೂಮಿನೊಳಗೆ ಹೋಗ್ತಾಳೆ. ಜಾಹ್ನವಿ ಶರ್ಮಿಳಾ ಬಂದಿದ್ದನ್ನು ನೋಡಿ ಈಗ ರಾಮ್ ಬರುವುದನ್ನೇ ಕಾಯ್ತಾಳೆ. ರಾಮ್ 5 ನಿಮಿಷ ಬಿಟ್ಟು ಸುತ್ತಮುತ್ತ ಯಾವುದೇ ಶಬ್ದ ಬರದೇ ಇದ್ದಾಗ ನಿಧಾನವಾಗಿ ಹೊರಗೆ ಬರ್ತಾನೆ. ಅಲ್ಲಿ ಯಾರೂ ಇರದಿದ್ದನ್ನು ನೋಡಿ ಏಣಿ ತೆಗೆದುಕೊಂಡು ಜಾಹ್ನವಿಯ ರೂಮಿನ ಬಾಲ್ಕನಿ ಹತ್ತಿರ ಬರುತ್ತಾನೆ. ಜಾಹ್ನವಿ ಬಾಲ್ಕನಿಯಲ್ಲೇ ನಿಂತು ಕಾಯ್ತಾ ಇರ್ತಾಳೆ. ರಾಮ್ ಏಣಿಯನ್ನು ಹಾಕಿ ಹತ್ತಿ ಬಂದರೆ ಜಾಹ್ನವಿ ಮೊದಲು ಕುಡಿಯಲು ನೀರನ್ನು ಕೊಡುತ್ತಾಳೆ. ಹೆಚ್ಚು ಕಡಿಮೆ 3-4 ಗಂಟೆಗಳೇ ಅಲ್ಲಿ ಮುದುರಿ ಕುಳಿತಿರುವುದು ಸುಲಭದ ಮಾತಲ್ಲ. ರಾಮ್ ಮೊದಲು ಹೋಗಿ ಮುಖ ತೊಳೆದು ಬನ್ನಿ, ಆಮೇಲೆ ಮಾತಾಡೋಣ ಅಂದು ಅವನನ್ನು ಬಾತ್ರೂಮ್ಗೆ ಕಳುಹಿಸಿ ಅವಳ ರೂಮಿನ ಬಾಗಿಲನ್ನು ಮುಚ್ಚಿಕೊಳ್ತಾಳೆ. ರಾಮನಿಗೂ ಆ ಜಾಗದಲ್ಲಿ ಉಸಿರಾಡುವುದಕ್ಕೂ ಕಷ್ಟವಾಗಿತ್ತು. ಆದರೆ ಸಂದರ್ಭ ಆಗಿತ್ತು ಅಂತ ಅಲ್ಲೇ ಕುಳಿತಿದ್ದ. ಈಗ ಮುಖದ ಮೇಲೆ ನೀರು ಹಾಕುತ್ತಿದ್ದಂತೆ ಅವನಿಗೆ ಆಯಾಸ ಕಡಿಮೆಯಾಗಿತ್ತು. ಕೈಕಾಲು ತೊಳೆದು ಹೊರಗೆ ಬರುತ್ತಿದ್ದಂತೆ ಜಾನು ಟವಲ್ ಹಿಡಿದು ನಿಂತಿದ್ದಾಳೆ. ರಾಮ್ ಮೆಲುನಗೆ ನಕ್ಕು ಟವಲ್ನಿಂದ ಮುಖ ಒರೆಸುತ್ತಾ ಈಗ ರೂಮನ್ನು ನೋಡ್ತಾನೆ. ತುಂಬಾ ದೊಡ್ಡದಾದ ರೂಮು, ಮರದ ಕೆತ್ತನೆ ಇರುವ ಡಬಲ್ ಕಾಟ್ನ ಮಂಚ, ಸುತ್ತಲೂ ಬೆಳ್ಳಿಯ ವಾಚ್ಗಳು, ಅಲಂಕಾರಿಕ ಸಾಮಗ್ರಿಗಳು, ದೊಡ್ಡ ದೊಡ್ಡ ಬೀರುಗಳಲ್ಲಿ ಜಾಹ್ನವಿಯ ಬೆಲೆ ಬಾಳುವ ಬಟ್ಟೆಗಳು. ಬಾಲ್ಕನಿಯೇ ರಾಮನ 2-3 ಮನೆಗಳು ಇರುವ ಜಾಗದಷ್ಟಿದೆ. ರಾಮ್ ಜಾಹ್ನವಿಗೆ ಕೈಗೆ ಟವಲ್ ಕೊಡುತ್ತಾ, ಜಾಹ್ನವಿ, ನಿನ್ನ ರೂಮ್ ತುಂಬಾ ಚೆನ್ನಾಗಿದೆ. ನೀನು ಇಷ್ಟು ಐಷಾರಾಮಿಯಾಗಿ ಬದುಕಿ ನನ್ನ ಮನೆಯಲ್ಲಿ ಆರಾಮವಾಗಿ ಇರ್ತೀಯಲ್ಲ, ನಿನಗೆ ಬೇಜಾರಾಗಲ್ವಾ? ನಿಜ ಹೇಳು ಜಾನು ಅಂದಾಗ, ನನ್ನ ಜೀವವೇ ನೀನು ರಾಮ್. ನೀವು ಎಲ್ಲಿ ಇರ್ತೀರೋ ನನಗೆ ಅದೇ ಸ್ವರ್ಗ.
ನನಗೆ ನಿಮ್ಮ ಮನೆ ಯಾವತ್ತೂ ಚಿಕ್ಕದು ಅನ್ಸಿಲ್ಲ. ಯಾಕಂದ್ರೆ ನಿಮ್ಮ ಹೃದಯ ವಿಶಾಲವಾಗಿದೆ. ನೀವು ಬಡವರು ಅಂತ ನನಗೆ ಯಾವಾಗಲೂ ಅನಿಸಲೇ ಇಲ್ಲ. ಯಾಕಂದ್ರೆ ನಿಮ್ಮ ಪ್ರೀತಿ ತುಂಬಾ ಬೆಲೆ ಬಾಳುವಂಥದ್ದು. ನೀವು ಅದನ್ನೆಲ್ಲ ಯೋಚನೆ ಮಾಡೋದು ಬಿಡಿ ಅಂತ ಅವನ ಎದೆಗೆ ಹೊರಗುತ್ತಾಳೆ. ರಾಮ್ ಒಂದೆರಡು ನಿಮಿಷ ಅವಳನ್ನು ತಬ್ಬಿ ಜೋರಾಗಿ ಉಸಿರು ಬಿಟ್ಟು, ನಾನು ಈಗ ಮೈ ಮರೆಯುವ ಸಮಯವಲ್ಲ. ಅವರು ಮಾತಾಡಿದ್ದನ್ನು ಮೊದಲು ನಿನಗೆ ಹೇಳ್ತೀನಿ, ನಂತರ ನಾವು ಏನು ಮಾಡೋಣ ಅಂತ ಯೋಚಿಸೋಣ ಅಂತಾನೆ. ಹೌದು ರಾಮ್, ನಾನು ಅದೇ ವಿಷಯಕ್ಕೆ ಕಾಯ್ತಿದ್ದೆ. ಆದರೆ ನೀವು ಬಂದಾಗ ಉಸಿರಾಡಲು ಕಷ್ಟಪಡ್ತಾ ಇದ್ರಿ. ಅದಕ್ಕೆ ಮೊದಲು ಅದು ಸರಿಯಾಗಲಿ ಅಂತ ವಿಷಯಾಂತರ ಮಾಡಿದೆ ಅಷ್ಟೇ. ಬನ್ನಿ ಕೂತ್ಕೊಳ್ಳಿ. ಅವರು ಬಂದಿದ್ರು ಅಲ್ವಾ, ಏನ್ ಹೇಳಿದ್ರು ಅಂದಾಗ ಮಧು, ರಾಜಶೇಖರ್ ಮತ್ತು ಶರ್ಮಿಳಾ ಮೂವರು ಮಾತಾಡಿದ್ದನ್ನು ಪೂರ್ತಿಯಾಗಿ ಹೇಳ್ತಾನೆ. ಜಾನು ವಿಷಯ ಕೇಳಿ ಗಾಬರಿಯಾಗಿ ಕುಳಿತರೆ ರಾಮ್ ಅವಳನ್ನು ಸಮಾಧಾನ ಮಾಡ್ತಾನೆ. ಜಾನು, ಗಾಬರಿಯಾಗಬೇಡ, ಹೆದರಬೇಡ. ನೋಡು, ಮೊದಲು ನಾವು ಒಂದು ಪ್ಲಾನ್ ಮಾಡೋಣ. ನಾಳೆ ಬೆಳಿಗ್ಗೆಯೇ ನಿನ್ನ ಅಣ್ಣಂದಿರಿಗೆ ಡೆಲ್ಲಿಗೆ ಫೋನ್ ಮಾಡಿ ಇವತ್ತು ಮಧ್ಯಾಹ್ನ ಬರಬೇಡಿ ಅಂತ ಹೇಳು. ಹಾಗೆಯೇ ರಾತ್ರಿ ಬರುವಂತೆ ಹೇಳು. ಮನೆಯವರಿಗೆ ನೀನು ಕಾಲ್ ಮಾಡುವುದು ಗೊತ್ತಾಗಬಾರದು. ಮತ್ತೆ ನೀನೇ ಮನೆಯಲ್ಲಿ ಹೇಳು, ಅಣ್ಣ ಕಾಲ್ ಮಾಡಿದ್ರು ನಾಳೆ ಬರ್ತಾರೆ ಅಂತ ಅಂತಾನೆ. ಈಗೂ ಮಾಡಬಹುದು, ಆದರೆ ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕಲ್ಲ ಅಂದಾಗ ತಗೊಳ್ಳೋದು ಬೇಡ ಜಾನು. ನಿನ್ನ ಅಣ್ಣಂದಿರು ಬಂದ ಮೇಲೆ ವಿಷಯ ತಿಳಿಸಿದರೆ ಅವರೇ ಅವರ ಹತ್ತಿರ ಬಾಯ್ ಬಿಡಿಸ್ತಾರೆ. ಅವರು ಏನು ತೊಂದರೆ ಇಲ್ಲದಂತೆ ಮನೆ ಸೇರುವುದೇ ದೊಡ್ಡದು ಅಂತಾರೆ. ಹೌದು ರಾಮ್, ಅಣ್ಣಂದಿರು ಮನೆಗೆ ಬಂದ ತಕ್ಷಣ ಅವರಿಗೆ ಒಂದು ಗತಿ ಕಾಣಿಸಬೇಕು. ನೀವು ಹೇಳಿದಂತೆ ಮಾಡ್ತೀನಿ ಅಂತಾಳೆ. ಸರಿ, ಆಗಿದ್ರೆ ನಾನು ಹೊರಡ್ತೀನಿ. ಅಮ್ಮ ಕಾಯ್ತಾ ಇರ್ತಾರೆ ಅಂತ ಎದ್ದು ನಿಂತಾಗ, ಊಟ ಮಾಡಿಕೊಂಡು ಹೋಗಿ ರಾಮ್, ಊಟ ತಂದಿಟ್ಟಿದ್ದೀನಿ, ಆದರೆ ಸ್ವಲ್ಪ ತಣ್ಣಗಾಗಿದೆ ಅಂತಾಳೆ. ಪರವಾಗಿಲ್ಲ, ನೀನು ಊಟ ಮಾಡಿ ಮಲಗು, ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಅಂತಾನೆ. ಜಾನು ಬೇಸರದ ಮುಖ ಮಾಡಿಕೊಂಡು, ರಾಮ್, ನಮ್ಮ ಮನೆಯಲ್ಲಿ ಊಟ ಮಾಡಬಾರದು ಅಂತ ತೀರ್ಮಾನ ಮಾಡಿದ್ದೀರಾ ಹೇಗೆ? ನಾನು ಬಂದಾಗ ನಿಮ್ಮ ಮನೆಯಲ್ಲಿ ಊಟ ಮಾಡ್ತೀನಿ ತಾನೆ, ಮತ್ತೆ ನೀವು ಯಾಕೆ ತಿನ್ನುತ್ತಿಲ್ಲ ಅಂತ ಕೇಳ್ತಾಳೆ. ರಾಮ್ ಅವಳನ್ನು ತನ್ನೆದೆಗೆ ಒರಗಿಸಿಕೊಂಡು, ನಮ್ಮನೆಯಲ್ಲಾದರೆ ಯಾರಿಗೂ ಗೊತ್ತಾಗಲ್ಲ. ನಿಮ್ಮ ಮನೆಯಲ್ಲಿ ಜನರಿದ್ದಾರೆ. ಒಂದು ಹುಡುಗಿಯ ರೂಮಿಗೆ ಒಬ್ಬ ಹುಡುಗ ಕದ್ದು ಮುಚ್ಚಿ ರಾತ್ರಿಯಲ್ಲಿ ಬರುವುದು ತುಂಬಾ ದೊಡ್ಡ ತಪ್ಪು ಜಾನು. ಮನೆಯವರಿಗೆ ಡೌಟ್ ಬಂದರೆ ನನ್ನನ್ನು ನೋಡುವ ದೃಷ್ಟಿ ಬದಲಾಗುತ್ತೆ ಅಂತ ಹೇಳಿದ್ದು ಅಂದಾಗ ರೂಮಿನ ಬಾಗಿಲು ಹಾಕಿದ್ದೀನಿ. ನಾವಿಲ್ಲಿ ಮಾತಾಡುವುದು ಯಾರಿಗೂ ಕೇಳಿಸೋಲ್ಲ. ನೀವು ಊಟ ಮಾಡಿಕೊಂಡು ಹೊರಡಿ ಅಂತಾಳೆ. ಸರಿ, ನಿನ್ನ ಆಟ ಬಿಡುವುದೇ ಇಲ್ಲ ಅಂತ ರಾಮ್ ಕುಳಿತರೆ ಜಾನವಿ ಮುಚ್ಚಿಟ್ಟಿದ್ದ ಊಟದ ತಟ್ಟೆಯನ್ನು ಅವನ ಮುಂದೆ ಇಡುತ್ತಾಳೆ. ಜಾನು, ನಾನು ಮೊದಲನೇ ಸಲ ಬೆಳ್ಳಿಯ ತಟ್ಟೆಯಲ್ಲಿ ಊಟ ಮಾಡ್ತಾ ಇರೋದು ಅಂತ ಸಂತೋಷವಾಗಿ ಹೇಳ್ತಾನೆ. ಅವಳಿಗೂ ತಿನ್ನಿಸಿ ತಾನೂ ತಿನ್ನುತ್ತಾನೆ. ತುಂಬಾ ರುಚಿಯಾಗಿದೆ ಊಟ ಅಂತಾನೆ. ನೀವು ಚೆನ್ನಾಗಿಯೇ ಮಾಡ್ತೀರಲ್ಲ ರಾಮ್ ಅಂದಾಗ, ನಿಮ್ಮಷ್ಟು ಹೇರಳವಾಗಿ ನಾವು ತುಪ್ಪ ಬಳಸೋಲ್ಲ, ಅದಕ್ಕೆ ನಮ್ಮ ಅಡಿಗೆ ಟೇಸ್ಟ್ ಕಡಿಮೆ. ಆದರೂ ನಿನ್ನನ್ನು ಮೆಚ್ಚಲೇಬೇಕು ಜಾನು. ಇಂಥ ಐಷಾರಾಮಿ ಜೀವನದಲ್ಲಿ ಬದುಕುತ್ತಾ ಎಲ್ಲರ ಜೊತೆ ಕೈತುತ್ತು ತಿನ್ನುತ್ತೀಯಲ್ಲ ಅಂತಾನೆ. ನನ್ನನ್ನು ಹೊಗಳಿದ್ದು ಸಾಕು, ಆಮೇಲೆ ಪ್ರತಿದಿನ ಹೀಗೆ ಬಂದು ನನಗೆ ಊಟ ಮಾಡಿಸಬೇಕು ಅಂತ ಹಠ ಹಿಡಿತೀನಿ ಅಷ್ಟೇ ಅಂತಾಳೆ. ಅದೊಂದು ಕೆಲಸ ಮಾತ್ರ ಬೇಡಮ್ಮ. ಇವತ್ತು ನಿನ್ನ ಅಣ್ಣಂದಿರು ಇಲ್ಲ. ಇದ್ದಿದ್ದರೆ ನಾನು ಹೀಗೆ ಇರೋದಕ್ಕೆ ಆಗ್ತಾ ಇತ್ತಾ ಹೇಳು ಅಂತಾನೆ. ಜಾನು ಹಣ್ಣುಗಳನ್ನು ಹೆಚ್ಚಿ ಅವನ ಮುಂದೆ ಇಡುತ್ತಾ ತಾನು ಫ್ರೇಮ್ ಹಾಕಿಸಿಕೊಂಡು ಬಂದಿದ್ದ ಫೋಟೋವನ್ನು ಅವನಿಗೆ ತೋರಿಸುತ್ತಾಳೆ. ಜಾನು, ಇದನ್ನು ಯಾವಾಗ ತಂದೆ ಅಂತ ಕೇಳ್ತಾನೆ. ಇದನ್ನು ತಂದು ತುಂಬಾ ದಿನ ಆಯ್ತು. ಇದನ್ನು ಯಾವಾಗ ಹೀಗೆ ಗೋಡೆಯ ಮೇಲೆ ಹಾಕ್ತೀನೋ ಅಂತ ಅನ್ನಿಸ್ತಾ ಇದೆ ಅಂತಾಳೆ. ಎಲ್ಲದಕ್ಕೂ ಕಾಲ ಕುಡಿ ಬರಬೇಕು. ಈಗ ನಾನು ಹೊರಡ್ತೀನಿ. ಬೆಳಗ್ಗೆ ಅಣ್ಣಂದಿರಿಗೆ ಕಾಲ್ ಮಾಡುವುದನ್ನು ಮರಿಬೇಡ ಆಯ್ತಾ? ಏನಾದರೂ ವಿಷಯ ಇದ್ದರೆ ಗಂಟೆ ಬಾರಿಸು ಅಂತ ಹೇಳ್ತಾನೆ. ಸರಿ ಅಂತ ತಲೆ ಹಲ್ಲಾಡಿಸಿ ನಿಂತಿದ್ದ ಜಾನುವನ್ನು ಒಮ್ಮೆ ತಬ್ಬಿ ಅವಳ ಹಣೆಗೆ ಮುತ್ತಿಟ್ಟು ನಾಳೆ ಸಿಗ್ತೀನಿ ಅಂತ ಹೇಳಿ ಏಣಿಯಿಂದ ಕೆಳಗೆ ಇಳಿಯುತ್ತಾನೆ. ಏಣಿಯನ್ನು ಮನೆಯ ಹಿಂದಕ್ಕೆ ಇಟ್ಟು ಬಾಲ್ಕನಿಯಲ್ಲಿ ನಿಂತಿದ್ದ ಜಾನುವಿಗೆ ಟಾಟಾ ಮಾಡುತ್ತಾ ಹೋಗ್ತಾನೆ. ರಾಮ್ ಕತ್ತಲೆಯಲ್ಲಿ ಕಣ್ಮರೆಯಾಗುವವರೆಗೂ ನಿಂತಿದ್ದ ಜಾನು ಮಲಗಲು ಬರ್ತಾಳೆ. ರಾಮ್ ಮನೆಗೆ ಬಂದಾಗ
ಅವನಮ್ಮ ಕಾಯುತ್ತಾ ಕುಳಿತಿದ್ದಾರೆ. ರಾಮ್, ಈಗ ಬಂದ್ಯಾ? ಏನಿತ್ತು ಅಂತ ಅವಸರದ ಕೆಲಸ ಅಂತ ಮಾತಾಡುತ್ತಲೇ ಊಟದ ತಟ್ಟೆಯನ್ನು ತಗೊಂಡು ಬರ್ತಾರೆ. ಅಮ್ಮ, ಸ್ವಲ್ಪ ಕೆಲಸ ಅರ್ಜೆಂಟ್ ಇತ್ತು, ಅದಕ್ಕೆ ಬರುವುದು ತಡವಾಯ್ತು. ಮತ್ತೆ ನನ್ನ ಊಟವೂ ಆಯ್ತು. ಅಮ್ಮ, ನೀನು ಊಟ ಮಾಡಿದ್ದೀಯೋ ಇಲ್ಲೋ ಅಂತ ಕೇಳ್ತಾನೆ. ನಿನ್ನನ್ನು ಬಿಟ್ಟು ನಾನು ಎಲ್ಲಿ ಊಟ ಮಾಡ್ತೀನಿ? ನಿನಗೋಸ್ಕರನೇ ಕಾಯ್ತಿದ್ದೆ. ಹೋಗಲಿ ಬಿಡು, ನನಗೂ ಹಸಿವಿಲ್ಲ, ನಾನು ಮಲಗ್ತೀನಿ ಅಂತಾರೆ. ಊಟ ಮಾಡದೆ ಮಲಗಿದ್ರೆ ನಿದ್ದೆ ಬರಲ್ಲ, ಇರು ಅಂತ ಹೇಳುತ್ತಾ ಅಮ್ಮನಿಗೆ ತಾನೇ ಬಡಿಸಿಕೊಂಡು ಬಂದು ತುತ್ತಿಡುತ್ತಾನೆ. ರಾಮನಿಗೆ ತಾಯಿ ಮತ್ತು ಜಾನು ಎರಡು ಕಣ್ಣುಗಳಿದ್ದಂತೆ. ಈಗ ಇಬ್ಬರನ್ನು ಜೋಪಾನ ಮಾಡುವುದು ಅವನ ಜವಾಬ್ದಾರಿಯಾಗಿದೆ. ಅಮ್ಮನಿಗೆ ಊಟ ಮಾಡಿಸಿ ಅವರ ಹಾಸಿಗೆ ಹಾಸಿಕೊಟ್ಟು ಮಲಗಲು ಹೇಳಿ ತಾನು ಮಲಗುತ್ತಾನೆ. ಆದರೆ ನಾಳೆಯ ಚಿಂತೆಯಲ್ಲಿ ಸರಿಯಾಗಿ ನಿದ್ದೆಯೇ ಬರುತ್ತಿಲ್ಲ ಅಷ್ಟೇ. ಬೆಳಗ್ಗೆ ಆಗಿದೆ. ಜಾಹ್ನವಿ ಎದ್ದ ಕೂಡಲೇ ಫೋನಿನ ಮುಂದೆ ಕುಳಿತಿದ್ದಾಳೆ. ಆದರೆ ಆ ಲ್ಯಾಂಡ್ಲೈನ್ನಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಏನೋ, ಲೈನ್ ಸಿಗುತ್ತಿಲ್ಲ. ಪದೇ ಪದೇ ಟ್ರೈ ಮಾಡ್ತಾನೆ ಇದ್ದಾಳೆ. ಶರ್ಮಿಳಾ ಜಾನುವನ್ನೇ ಗಮನಿಸುತ್ತಾ ಇದ್ದಾಳೆ. ಜಾಹ್ನವಿ, ನಿನ್ನ ಅಣ್ಣಂದಿರು ಮಧ್ಯಾಹ್ನಕ್ಕೆಲ್ಲ ಮನೆಗೆ ಬರುತ್ತಾರೆ, ಯಾಕಿಷ್ಟು ಅವಸರ ಮಾಡ್ತಾ ಇದ್ದೀಯಾ ಅಂತ ಸುಕನ್ಯಾ ಕೇಳ್ತಾಳೆ. ಅತ್ತಿಗೆ, ಯಾಕೋ ರಾತ್ರಿ ಕೆಟ್ಟ ಕನಸು ಬಿತ್ತು, ಅದಕ್ಕೆ ಅಣ್ಣಂದಿರ ಜೊತೆ ಮಾತಾಡಿದ್ರೆ ಸಮಾಧಾನವಾಗುತ್ತೆ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಆದರೆ ಲೈನ್ ಸಿಗ್ತಾ ಇಲ್ಲ ಅಂತಾಳೆ. ನಿನ್ನ ಅಣ್ಣಂದಿರು ತಿಂಡಿ ತಿಂದು ಮಧ್ಯಾಹ್ನ ಊಟಕ್ಕೆಲ್ಲ ಮನೆಗೆ ಬರ್ತಾರೆ, ಆಗ ಅವರ ಜೊತೆ ಎಷ್ಟು ಹೊತ್ತಾದರೂ ಮಾತಾಡು. ಈಗ ಹೋಗಿ ಸ್ನಾನ ಮಾಡಿ ಬಾ ಅಂತ ಒತ್ತಾಯ ಮಾಡಿ ಕಳಿಸುತ್ತಾರೆ. ಛೇ, ಇವರಿಗೆ ಸ್ನಾನದ ಬಗ್ಗೆ ಚಿಂತೆ. ಪ್ರತಿದಿನ ಸರಿ ಇರುತ್ತಿರುವ ಫೋನ್ ಇವತ್ತೇ ಕೆಟ್ಟು ಹೋಗ್ಬೇಕಾ? ಈ ಊರಿನಲ್ಲಿ ಇನ್ಯಾರ ಮನೆಯಲ್ಲೂ ಫೋನ್ ಇಲ್ಲ. ಹೋದರೆ ಊಟಿಗೆ ಹೋಗಬೇಕು. ಆದರೆ ಅಷ್ಟರಲ್ಲಿ ಅಣ್ಣಂದಿರು ಡೆಲ್ಲಿ ಬಿಟ್ಟಿರುತ್ತಾರೆ. ಈಗೇನು ಮಾಡ್ಲಿ ಅಂತ ಬೇಗ ಸ್ನಾನ ಮುಗಿಸಿ ರೆಡಿಯಾಗಿ ಕೆಳಗೆ ಬಂದು ಮತ್ತೆ ಫೋನ್ ಟ್ರೈ ಮಾಡ್ತಾಳೆ. ಈಗಲೂ ಬರೀ ಶಬ್ದವೇ ಹೊರತು ಫೋನ್ ರಿಂಗ್ ಆಗಲಿಲ್ಲ. ಜಾಹ್ನವಿ ಈಗೇನು ಮಾಡುವುದು ಅಂತ ಕೈ ಒಸಕುತ್ತಾ ಕುಳಿತಿದ್ದಾಳೆ. ಪದ್ಮಿನಿ ದೋಸೆಯನ್ನು ತಂದು ಅವಳ ಮುಂದಿಟ್ಟು, ತಿನ್ನು ಜಾಹ್ನವಿ, ನಿಮ್ಮ ಅಣ್ಣಂದಿರು ಇನ್ನೇನು ಡೆಲ್ಲಿಯಿಂದ ಹೊರಡುತ್ತಾರೆ. ಆ ಕುಶಲನಾದರೂ ಸುಧಾರಿಸಬಹುದು, ಆದರೆ ನಿನ್ನನ್ನು ಮಾತ್ರ ಸುಧಾರಿಸುವುದಕ್ಕೆ ಆಗಲ್ಲ. ಮದುವೆಯಾದ ಮೇಲೆ ನಿಮ್ಮ ಅಣ್ಣಂದಿರನ್ನು ಬಿಟ್ಟು ಹೇಗಿರ್ತೀಯೋ ಅಂತಾರೆ. ಇದಿಷ್ಟು ಇವತ್ತಿನ ಸಂಚಿಕೆಯಾಗಿದೆ. ಮುಂದೇನು ಆಗುತ್ತದೆ ಎಂದು ಕಾದು ನೋಡೋಣ.